ಏನು ತಂದೆ, ಈ ಮಂಟಪಗಳೇನು, ಈ ವೇದಕೋಶವೇನು, ಈ ವಾದ್ಯಗಳೇನು, ಈ ಬ್ರಾಹ್ಮಣರೆಲ್ಲರೂ ಇಲ್ಲಿ ಸೇರಿರಲು ಕಾರಣವೇನಿರಬಹುದು ತಂದೆ? ತಂದೆ, ಇದರ ಚೋದ್ಯವನ್ನು ವೇದ್ಯವಾಗಿ ಬೋಧಿಸಬೇಕೇ ಜನಕ? ಬಸವರಾಜ, ತಂದೆ, ಕಂದ ಕೇಳು ನಿನಗೆ ನಾಳೆ ಮುಂಜಿ ಮಾಡ್ಬೇ ನಿನಗೆ. ಕಂದ ಕೇಳು ಬೇರೆ ನಾಳೆ ಮುಂಜಿ ಮಾಡ್ಬೇ ನಿನಗೆ. ಬಾಳಲೋಚನಯದಿ ನಳಿನಾಕ್ಷ ಮಾಡ್ಬೇ ನಿನಗೆ. ಕಂದ ಕೇಳು ಬೇರೆ ನಿನಗೆ ನಾಳೆ ಮುಂಜೆ ಮಾಡ್ಬೇ ನಿನಗೆ. ಬಾಳಲೋಚನಯದಿ ನಳಿನಾಕ್ಷ ಮಾಡ್ಬೇ ನಿನಗೆ. ಕಂದ ಬಸವರಾಜ, ತಂದೆ, ನಾಳೆ ದಿವಸ ನಿನಗೆ ಉಪನಯನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಆದ್ದರಿಂದಲೇ ಈ ವೇದಗೋಷ್ಠಿ ಇಟ್ಟಿರುವುದು ಕಂದ. ಏನು ಏನು ದ್ವಿಜದೀಕ್ಷೆ? ಹೌದು ಕಂದ. ತಂದೆ, ಬಸವರಾಜ, ಬೇಡ ಬೇಡ ದ್ವಿಜ ದೀಕ್ಷೆ ಬೇಡಿಕೊಂಡೆ ತಂದೆಗೆ. ತಂದೆ, ಬಸವರಾಜ, ಬೇಡ ಬೇಡ ದ್ವಿಜ ದೀಕ್ಷೆ ಬೇಡಿಕೊಂಡೆ ತಂದೆಗೆ. ಸುರಪುರ ಕೈದೋ ಸುರರ ಎನಿಸುವ. ತಂದೆ, ಬಸವರಾಜ, ಸುರಪುರ ಕೈದೋ ಸುರ ಎನಿಸುವ ಧರಣಿ ಸುರ ಈಚೆಯೋ. ಬೇಡ ಬೇಡ ದ್ವಿಜ ದೀಕ್ಷೆ ಬೇಡಿಕೋ ತಂದೆಯೇ. ಜನಕನೇ, ಬಸವರಾಜ, ದೇವತೆಯರ ಗುಂಪನ್ನು ಸೇರುವವರು ದೇವತೆ ಎನಿಸಿಕೊಂಬವರು. ದ್ವಿಜದೀಕ್ಷೆಯನ್ನು ನಾನು ಒಲ್ಲನೆ ತಂದೆ. ತಂದೆ, ಇನ್ಯಾರಿಗೆ ಉಪನಯ ಮಾಡಿವೆ? ಉಪಕ್ರಮಿಸಬೇಡ, ಉಪಯೋಗವಿಲ್ಲ. ಈ ಉಪದ್ರವವನ್ನು ನಿಲ್ಲಿಸಬೇಕೇ ಜನಕ? ಬಸವರಾಜ, ತಂದೆ, ನಿನಗೇನು ಹುಚ್ಚೋ ಬೆಪ್ಪೋ ಮಂಕೋ ಮರಳೋ? ಬ್ರಾಹ್ಮಣರಾಗಿ ಜನಿಸಿ ಬ್ರಹ್ಮ ದೀಕ್ಷೆಯನ್ನು ಒಲ್ಲೆನೆಂದರೆ ಆ ಬ್ರಾಹ್ಮಣರು ಒಪ್ಪೂರೇ ಕಂದ. ಎಲ್ಲಿಯಾದರೂ ಹೀಗೆ ಅಂದಿಯೇ ದ್ವಿಜದೀಕ್ಷೆ ಆಗದೆ ಇರುವುದುಂಟೆ. ಸಾಕು ಸುಮ್ಮನೆ ಇರು ಬಸವರಾಜ. ತಂದೆ, ನನಗಾರೆ ದೀಕ್ಷೆ ಆಗಿದೆ ತಂದೆ. ಮಗು ಬಸವರಾಜ, ತಂದೆ, ಯಾವಾಗ ಆಯಿತು ಕಂದ? ಹೇಳ್ತೀನಿ ಕೇಳುವರಾಗಿ. ಜನಕ ನದಿ ತಂದೆ ತನ ಶೈವ ದೀಕ್ಷೆಯೋ. ಜನಕ ನದಿ ತಂದೆ ತನ ಶೈವ ದೀಕ್ಷೆಯೋ. ತನದಿಂದಲೇ ಜಗದನ
ತಂದೆ ಬಸವರಾಜ, ಜನನ ಕಾಲದಲ್ಲಿಯೇ ಆ ಘನಹರುಷವಾದ ಆ ಶಿವನು ಮಾಡಿದ ವೀರಶೈವ ದೀಕ್ಷೆಯು ಆ ಸೂತಿಕಾ ಗೃಹದಲ್ಲಿ ಆಗಿರ್ತದೆ ತಂದೆ. ತಂದೆ, ಅದರ ಬದಲು ದೀಕ್ಷೆ ಎಂದರೇನು ಈ ಮನ್ನಿಸಬೇಕೇ ಜನಕ. ಮಗು ಬಸವರಾಜ, ತಂದೆ, ನಿನಗೆ ಶೈವ ದೀಕ್ಷೆಯನ್ನು ಮಾಡಿದವರಾರು ಮಗು? ತಂದೆ, ಬಸವರಾಜ, ಸಂಗಮ ಲಿಂಗವ ಧರಿಸಿದ ತಂದೆಯೇ, ಸಂಗಮ ಲಿಂಗವ ಧರಿಸಿದ ತಂದೆಯೇ, ಅಂಗಾಚಾರ್ಯ ಕಂಡು ಮಂಗಳ ಆದೇನೋ ನಾಮಲ್ಲೆ ನಾಮಲ್ಲೆನೋ, ಈ ದೀಕ್ಷೆ ನಾಮಲ್ಲೆ ನಾಮಲ್ಲೆನೋ. ತಂದೆ, ಆ ಸಂಗಮೇಶನಾದ ಶ್ರೀ ಮಹಾದೇವ ಗಂಗಾಧರೇಶ್ವರನು ನನಗೆ ಆಶೀರ್ವದಿಸಿ ಲಿಂಗಾಧಾರಣೆಯನ್ನು ಮಾಡಿದ್ದಾನೆ. ಆ ಸಂಗಮೇಶ್ವರನ ದೀಕ್ಷೆಯೇ ಸಾಕು ಗುರು. ತಂದೆ, ಆಹಾ, ಆದ್ದರಿಂದಲೇ ಈ ಬಾಲಕನಿಗೆ ಅಷ್ಟಗ್ರಹಣ ಶಕ್ತಿ ಉಂಟಾಗಿದೆ. ಮಗು ಬಸವರಾಜ, ತಂದೆ, ಶೈವ ದೀಕ್ಷೆಯಾದರೂ ಬ್ರಾಹ್ಮಣರಿಗೆ ಉಪದೇಶಿಸು, ಅದು ಅಷ್ಟೇ ಕಂದ. ಸುಮ್ಮನೆ ಅಂಬಲಿಸಬೇಡ, ದಯಮಾಡಿ ಈ ದ್ವಿಜ ದೀಕ್ಷೆಯನ್ನು ಕೈಗೊಳ್ಳು ಕಂದ. ತಂದೆ, ಒಂದು ನಮ್ಗೆ ಅದು ಹೇಳುವೆನು, ಚಂದದಿಂದ ಲಾಲಿಸಬೇಕು. ಏನೆಂದರೆ ಈ ಕಂಗೊಳಿಸುತ್ತಿರುವ ಬಂಗಾರವನ್ನು ಬಿಟ್ಟು ಯಾರಾದರೂ ನುಣ್ಣನೆ ಮಣ್ಣನ್ನು ತಿನ್ನುವರೇ ಜನಕ. ತಂದೆ, ಸಣ್ಣ ಹಕ್ಕಿ ಪಾಯಸ ಉಣ್ಣುವುದನ್ನು ಬಿಟ್ಟು ಯಾರಾದರೂ ಬರೀ ನುಣ್ಣನೆ ಮಣ್ಣನ್ನು ತಿನ್ನುವರೇ ಜನಕ. ತಂದೆ, ಶಿವನಂ ಬೇಡದ ಮನಜಂ ತಂದೆ, ಶಿವನಂ ಬೇಡದ ಮನಜಂ ರೂಪಿಯೊಳಗಿಗ ಕಾಡು ಕಲ್ಲಗಳ ಬೇಡಿದರೆ ಬಲವೇ ತಂದೆ, ಕೊಡುವನು ಮೋಕ್ಷವನ ಕೊಡುವನು ಮೋಕ್ಷವನ ಬಾಲನೋಳ್ ದ್ವಿಜ ದೀಕ್ಷೆಯ ಮಾಳ್ಪ ಮನಮ ತಂದೆ, ಬಸವರಾಜ, ಮನ ಮಾಡಿದರೆ ಮನಸ್ಸಿ ಜಾಂತಕನು, ಮನೋಜರಂ ಪಾಲಿಸುವನು. ಮಾರಿ, ಮಶಣೆ, ದುರ್ಗಿ, ಚಾಮುಂಡಿ ಆ ಮೊದಲಾದ ದೈವಗಳು ಪಾಲಿಸಬಲ್ಲರೇ ಜನಕ. ಆ ಬಲಕೃಣ ಕೃಪೆ ಇಟ್ಟು ಈ ದ್ವಿಜದೀಕ್ಷೆಯನ್ನು ಮಾಳ್ಪಮ್ಮನಮ್ಮ ಈ ಮನ್ನಿಸಬೇಕೇ ಜನಕ. ಬಸವರಾಜ, ತಂದೆ, ಧನ್ಯನಾಗುವ ದೈವಗುವರ ಪಾದದಲ್ಲೇನೆ. ಬಸವರಾಜ, ತಂದೆ, ಧನ್ಯನಾಗುವ ದೈವಗುವರ ಪಾದದಲ್ಲೇನೆ. ಬಸವರಾಜ, ತಂದೆ, ಜನ್ಮ ಸಾಫಲ್ಯ ಆಗೋದೆಂದು. ಬಸವರಾಜ, ತಂದೆ, ಜನ್ಮ ಸಾಫಲ್ಯ ಆಗೋದೆಂದು ನಿರ್ಣಯವ ಬೇಳು ನೀನು ಕಂದ. ತಂದೆ, ನಿರ್ಣಯವ ಬೇಳು ನೀನು ಧನ್ಯನಾಗುವ ದೆಂದು ಕುವರ ಮಾನ್ಯರಲ್ಲಿ. ಕಂದ ಬಸವರಾಜ, ತಂದೆಯೇ, ನಾವು ಬ್ರಾಹ್ಮಣರ ಜನ್ಮದಲ್ಲಿ ಜನಿಸಿ ಬ್ರಹ್ಮ ದೀಕ್ಷೆಯನ್ನು ಒಲ್ಲೆನೆಂದರೆ ಬ್ರಾಹ್ಮಣರು ಒಪ್ಪುವುದಿಲ್ಲ. ಮಾನ್ಯರಲ್ಲಿ ಶ್ರೇಷ್ಠವಾಗುವುದೆಂದು, ನಿನ್ನ ಜನ್ಮ ಸಾಫಲ್ಯವಾಗುವುದೆಂದು
ಕಂದ ಬಸವರಾಜ, ತಂದೆ ಬ್ರಾಹ್ಮಣ್ಯೋ ಮಮ ದೇವತಃ ಎಂಬಂತೆ ಬ್ರಹ್ಮ ದೀಕ್ಷೆಯೇ ಮೇಲಾದದ್ದು. ಆದ್ದರಿಂದ ಸುಮ್ಮನೆ ಹಂಬಲಿಸಬೇಡ, ಈ ದ್ವಿಜದೀಕ್ಷೆಯನ್ನು ಕೈಗೊಳ್ಳು ಕಂದ. ತಂದೆ ಬಸವರಾಜ, ಹರದೀಕ್ಷೆ ಶ್ರೇಷ್ಠ ಪೀಠಿತಂ, ಭೂಸುರ ದೀಕ್ಷೆ ಇಷ್ಟ ನಕ್ಷಿತಂ, ಸುರಶ್ರೇಷ್ಠ ನರಶ್ರೇಷ್ಠ ಇಷ್ಟ ನಕ್ಷಿತಂ ಪೀಠಿತಂ. ತಂದೆ, ಶೈವ ದೀಕ್ಷೆಯಿಂದ ಜನ್ಮ ಸಫಲವಾಗುವುದು, ರಕ್ಷ ಮೋಕ್ಷಕ್ಕೆ ಶುಕ್ಲ ಪಕ್ಷದಂತಿಹುದು. ತಂದೆ, ಬಸವರಾಜ, ದ್ವಿಜ ದೀಕ್ಷೆ ಆದರೂ ಅಷ್ಟು ಶ್ರೇಷ್ಠವೆಂದು ಹೇಳಲಾಗದು. ಆ ನರರಿಗೆ ಸುರಲೋಕ ಒಯ್ಯುವ ಈ ದ್ವಿಜ ದೀಕ್ಷೆಯು ಇನ್ನು ಎಂತಾವುದೆಂದರೆ ಹೇಳುತ್ತೇನೆ ಕೇಳುವ. गोरे एक नवा ಮಾಡಿ ಮೇರಿ ಅರ್ಥವ ಬೇರೆ. ತಂದೆ, ಅಮ್ಮ, गोरे एक नवा ಮಾಡಿ ಮೇರಿ ಅರ್ಥವ ಬೇರೆ. ತಾರೋನಿ ತಿಳಿದೋ ಹುಜೂರ ತಂದೆ, ಊರಿ ಯಜ್ಞ ಮಾಡಿ ಮೀರಿ ಸ್ವರ್ಗಂ ಸೇರಿ ಈ ದಾರುಣಿಗಳಿಂತಹ ಭೂತ್ರ ದೀಕ್ಷೆಯನ್ನು ಪುನರಪಿ ಜನನಂ ಪುನರಪಿ ಮರಣಂ ಎಂಬಂತೆ ಹುಟ್ಟಿ ಸಾಯುವ ಈ ತೊಡಕಿನ ದೀಕ್ಷೆಯನ್ನು ನಾನೆಂದಿಗೂ ಒಲ್ಲೆನೆ ಜನಕ. ತಂದೆ, ಮೇರೆ ತನ ದಾಸೆಗೆ ಗುರಿ ತಾನವ ಹಿಡಿದೋ. ತಂದೆ, ಮೇರೆ ತನ ದಾಸೆಗೆ ಗುರಿ ತಾನವ ಹಿಡಿದೋ. ಸರಿ ಕರ್ಮಕ್ಕೆ ಹೋದ ಹುಜೂರ ತಂದೆ, ಕಂದ ಬಸವರಾಜ, ದ್ವಿಜ ದೀಕ್ಷೆಯಲ್ಲಿ ಹೆಚ್ಚಾಗಿ ಹಣ ಸಿಗುತ್ತದೆ ಎಂಬ ಆಸೆಯಿಂದ ಕೆಚ್ಚಿದಂತಹ ದನ ಪಿಡಿದು ನೀವು ಮೆಚ್ಚಿ ಮಾಡುವ ಈ ದ್ವಿಜ ದೀಕ್ಷೆಯು ಇನ್ನು ಎಂತಾವುದೆಂದರೆ, ತಂದೆ ಹೇಳುತ್ತೀನಿ ಕೇಳುವರಾಗಿ. ಜನನಗೆ ಶಿವತಾಮ ಇದ ತಂದೆ, ಜನನಗೆ ಶಿವತ ಆಡಿದ ಗಣಚಯ ಪದೀಕ್ಷೆಯು ಸಾಕೈ ತಂದೆ. ತಂದೆ, ಗಣ ಮಂತ್ರ ಪಂಚಾಕ್ಷರಿಯ ತಂದೆ, ಗಣ ಮಂತ್ರ ಪಂಚಾಕ್ಷರಿಯ ಅನುನಯದಿ ಪದಿಸಿವೆನ ಜನನ ಮರಣದ ನಿಜ ದೀಕ್ಷೆಯೋ ಬೇಡ. ತಂದೆ ಬಸವರಾಜ, ಜನನ ಕಾಲದಲ್ಲಿಯೇ ಆ ಘನ ವೃಕ್ಷವಾದ ಆ ಶಿವನು ಮಾಡಿದ ವೀರಶೈವ ದೀಕ್ಷೆ ಸಾಕು. ಈ ದಾರುಣಿಯ ಭೂಸುರ ದೀಕ್ಷೆಯನ್ನು ನಾನು ಎಂದಿಗೂ ಒಲ್ಲೆನೆ ಜನಕ. ಕಂದ ಬಸವರಾಜ, ತಂದೆ, ಕಂದ ಬಸವರಾಜ, ತಂದೆ, ನಿನಗೆ ಬ್ರಾಹ್ಮಣರ ಜನ್ಮದಲ್ಲಿ ಜನಿಸಿ ಹೀಗೆ ನನ್ನ ಉತ್ತರವನ್ನು ಸ್ವಲ್ಪ ಲಾಲಿಸುವೆಯಾ ಕಂದ? ಜನಕ, ಅದೇನು ಅಪ್ಪಣೆ ಆಗಲಿ ಮಗು ಬಸವರಾಜ. ತಂದೆ, ಕಂದ ಕೇಳು ಶಿವ ಬಂದು ದೇವರ ತಂದೆ, ಅಮ್ಮ, ಕಂದ ಕೇಳು ಶಿವ ಬಂದು ದೇವರ ಚಂದದಿಂದ ಬೇಳುವಾರೋ. ಕಂದ
ಶಿವನು ದೇವತೆಗಳಿಗೆಲ್ಲ ಗುರುವಾಗಿ ಬಂದು ಬ್ರಾಹ್ಮಣನಾಗಿ ಈ ಗಾಯತ್ರಿ ಮಂತ್ರವನ್ನು ಉಪದೇಶಿಸಿದ್ದಾರೆ ಕಂದ. ಆದ್ದರಿಂದ ಬಸವರಾಜ, ತಂದೆ ನಡೆಯುವುದು ಬ್ರಾಹ್ಮಣರ ನಿತ್ಯ, ಕಂದ ತಂದೆ ನಡೆಯುವುದು ಬ್ರಾಹ್ಮಣರ ನಿತ್ಯ, ನುಡಿಯುವುದು ಶಿವಮಂತ್ರ ಕೇಡು ಮಾಡುವರೇ ವರ. ಆ ಕಂದ ತಂದೆ ಎನ್ನಯ ನುಡಿಯೋ ಎನ್ನಯ ನುಡಿಯೋ ಬಿಡು ಬಿಡು ಅಟವ ಪೊಡಗಿಯೋ ಅಪವಾಸ್ಯ ಕುವರ. ಆ ಕಂದ ಬಸವರಾಜ, ತಂದೆ ನಾವು ಬ್ರಾಹ್ಮಣರ ಜನ್ಮದಲ್ಲಿ ಜನಿಸಿ ಬ್ರಾಹ್ಮಣರ ಮತವನ್ನು ಅನುಸರಿಸಿ ಬ್ರಾಹ್ಮಣರ ಗುಂಪವನ್ನು ಸೇರುವುದಕ್ಕಾಗಿಯೇ ಈ ದ್ವಿಜದೀಕ್ಷೆಯೇ ಹೊರೆತು ಆ ಶೈವ ದೀಕ್ಷೆಯಾದರೂ ಶಿವನನ್ನು ಹೇಳುವುದು ಅಷ್ಟೇ ಕಂದ. ಆದ್ದರಿಂದ ಲೌಕಿಕಕ್ಕೆ ತಕ್ಕಂತೆ ಈ ದ್ವಿಜದೀಕ್ಷೆಯನ್ನು ಕೈಗೊಳ್ಳು ಕಂದ. ತಂದೆ ಬಸವರಾಜ, ಏನಿದು ಅನ್ಯಾಯ ಈ ಮಾಯೆ, ಏನಿದು ಅನ್ಯಾಯ. ತಂದೆ ಕಂದ ಏನಿದು ಅನ್ಯಾಯ ಈ ಮಾಯೆ, ಏನಿದು ಅನ್ಯಾಯ. ತಂದೆ ಆಡುವುದು ಶಿವ ಮಂತ್ರ ಓದುವುದು ಬ್ರಾಹ್ಮಣರು, ಆಡುವುದು ಶಿವ ಮಂತ್ರ ಓದುವುದು ಬ್ರಾಹ್ಮಣರು, ಓಡಲು ಅನ್ಯಾಯ ಈ ಮಾಯೆ, ಏನಿದು ಅನ್ಯಾಯ. ತಂದೆ ಕಂದ ಆಡುವುದು ಶಿವಮಂತ್ರ, ಸೇರುವುದು ಬ್ರಾಹ್ಮಣರ ಗುಂಪು, ಈ ಹೋರಾಟಕ್ಕೆ ದಾರಿಯಾಗಲಿಲ್ಲವೇ ತಂದೆ? ಕಂದ ಬಸವರಾಜ, ತಂದೆ ಸರಸ್ಸು ಭೂಸುರೋ ಅರಹ ಯುಕ್ತವಾಗಂ ವಿತಮ್ಮಚಃ ತತ್ವ ಈಶ್ವರ ಕುಲೋತ್ಪನ್ನ ಭೂಸುರೋ ನಭೋ ವಸ್ತುತಃ. ಮಗು ಬಸವರಾಜ, ತಂದೆ ಬ್ರಾಹ್ಮಣೋ ಭಗವಾನ್ ರುದ್ರೆ ಎಂಬ ಶಾಸ್ತ್ರ ಉಂಟಾಗಿ ಬೃಹಸ್ಪತಿ ಎಂಬ ಆಚಾರ್ಯನನ್ನು ಉತ್ಪತ್ತಿ ಮಾಡಿ ರುದ್ರನು ನಿಜಪುರಿಗೈದಿದ್ದಾನೆ. ಆದ್ದರಿಂದ ಕಂದ ಬಸವರಾಜ, ತಂದೆ ಈ ಬ್ರಾಹ್ಮಣರ ಮತವೇ ಶ್ರೇಷ್ಠವಾದದ್ದು ಕಂದ. ಆದ್ದರಿಂದ ಈ ದ್ವಿಜದೀಕ್ಷೆಯನ್ನು ಕೈಗೊಳ್ಳಲೇಬೇಕು ಕಂದ. ತಂದೆ ಬಸವರಾಜ, ಲಾಲಿಸೋ ಚಾತನ ಆತನ. ತಂದೆ ಜನಕನ ಲಾಲಿಸೋ ಚಾತನ ಆತನ, ನಿತ್ಯ ತಲೆ ಕಾಚನೆ. ತಂದೆ ಕಂದ ಬಸವರಾಜ, ಸಕಲ ಜನ್ ಅವ ತೆರೆ ಸುರ ಜನ್ ಅವ ಸೇರೆ, ಸಕಲ ಜನ್ ಅವ ತೆರೆ ಸುರ ಜನ್ಮ ಅವ ತೆರೆ, ಸಾಕುತ ಅನುಜನೋ ಚೋಕನ ಜನಕನೆ ಲಾಲಿಸೋ. ತಂದೆ ಚೋತ್ರ ಅವ ಕಳೆದು ಸುರಹಿತ
ಬಕ್ತನಾಗಿ ಬಲಕ್ರಿಯನು ಆಗುವ ಅನುಜನ ತಂದೆ ಬಸವರಾಜ, ಇರುವೆ ಸಣ್ಣ ಆದ ದಪ್ಪನಾದ ಜನ್ಮವನ್ನು ಕಳೆದು ಉತ್ಕೃಷ್ಟವಾದ ಗೋಜನ್ಮಕ್ಕೆ ಬರುತ್ತಾನೆ. ಮುಂದೆ ಶೂದ್ರನಾಗುತ್ತಾನೆ. ಶೂದ್ರನಾದ ನಂತರ ವೈಶ್ಯನಾಗುತ್ತಾನೆ. ವೈಶ್ಯ ಜನ್ಮವನ್ನು ಕಳೆದು ಕ್ಷತ್ರಿಯನಾಗುತ್ತಾನೆ. ಅದು ಕಳೆದು ತಂದೆ ಓ ತಮ ಕ್ಷತ್ರಿಯ ಜನ್ಮವ ಕಳೆಯೋತೆ. ತಂದೆ ಓ ತಮ ಕ್ಷತ್ರಿಯ ಜನ್ಮವ ಕಳೆಯೋತೆ. ನನಗೆ ಆಸಕ್ಕೆ ರುವನ ಜನಕನೆ ಆರಿಸೋ. ಭಕ್ತನಾಗುವ ತಂದೆ, ಭಕ್ತನಾಗುವ ತಂದೆ. ಭಕ್ತನಾಗುವ ತಂದೆ, ಭಕ್ತನಾಗುವ ತಂದೆ. ಯೋಕ್ತವ ಅರಿತುಹ ಆಚಕ್ಕೆ ಬೇಕುವೆ ಜನಕನೆ ಆರಿಸೋ. ತಂದೆ ಕಂದ ಬಸವರಾಜ, ಕ್ಷತ್ರಿಯನಾದ ನಂತರ ಬ್ರಾಹ್ಮಣನಾಗಿ ಹುಟ್ಟುವನು. ಬ್ರಾಹ್ಮಣನಾದ ನಂತರ ಆ ಬ್ರಹ್ಮಜ್ಞಾನ ಬರ್ತದೆ. ಆ ಬ್ರಹ್ಮಜ್ಞಾನ ಬಂದ ನಂತರ ಭಕ್ತನಾಗುತ್ತಾನೆ. ಆ ಭಕ್ತರ ಪ್ರಾಣವೇ ನಮ್ಮ ಸ್ವಾಮಿಯಾದ ಸದಾಶಿವನು. ಭಕ್ತರಾಜನನು ಭಕ್ತರ ಮನೆಯ ಬಾಗಿಲನ್ನು ಕಾಯುವವನು. ಆಗ ನೋಡಿ, ಶಕ್ತಾನುಸಾರವಾಗಿ ಯುಕ್ತವರಿತು ನಿಮ್ಮ ನ್ಯಾಯದಂತೆ ಈ ದ್ವಿಜದೀಕ್ಷೆಯನ್ನು ಮಾಡಿಸಿಕೊಂಡರೆ ಆ ಮತ್ತೊಂದು ಜನ್ಮ ವ್ಯತ್ಯದಂತಾಗುತ್ತದೆ. ತಂದೆಯೇ, ಈಗ ಜನ್ಮವೆತ್ತಿದೆ, ಸಾಕಾಗಿದೆ. ಮುಂದಿನ ಜನ್ಮವೋ ಹಿಂದಕ್ಕೋ ಮುಂದಕ್ಕೋ ಗೊತ್ತಿಲ್ಲ. ನಾನು ಭಕ್ತನಾಗಿ ಮುಕ್ತಿಯನ್ನು ಪಡೆಯಬೇಕೆಂಬ ಆಸಕ್ತಿಯಿಂದ ಇದ್ದೇನೆ. ನನ್ನನ್ನು ಪಾಪಕ್ಕೆ ತಳ್ಳಬೇಡಿ ಜನಕ, ಪಾಪಕ್ಕೆ ತಳ್ಳಬೇಡಿ. ತಂದೆ ಮಗುವೆ, ತಂದೆ ಮಗುವೆ ಕಂದ, ನೀನು ನನ್ನ ನ್ಯಾಯಕ್ಕೆ ನೀನು ಒಪ್ಪುವುದಿಲ್ಲ. ಮಗುವೆ ಕೇಳಿ ತಂದೆ. ಭೂಸುರ ಬ್ರಾಹ್ಮಣ ಶೈವ ಭೂರುತ್ರೋ ಜಂಗಮತತ ಎಂಬಂತೆ ದ್ವಿಜದೀಕ್ಷೆಯಿಂದ ಅಮರ ಮೆಚ್ಚಿಕೊಳ್ಳುವರು. ಶೈವ ದೀಕ್ಷೆ ಪಡೆದು ಶಿವಲೋಕಂ ಸೇರಿ ಆ ಶಿವನ ಸಾನ್ನಿಧ್ಯದಲ್ಲಿರಬೇಕೆಂದು ಇಚ್ಛೆಯಿಂದಿದ್ದೇನೆ. ತಂದೆ, ಆ ದಾರುಣಿಯ ಭೂಸುರ ದೀಕ್ಷೆಯನ್ನು ನಾನು ಖಂಡಿತವಾಗಿ ಒಲ್ಲಿನ ಜನಕ. ತಂದೆ 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 ಎಂದೆಂದಿಗೂ ಒಲ್ಲನೆ ತಂದೆ. ನಂದಿವಾ ನನಗದ ಮುಂದೆ ತೊಂದರೆಗಳು ಹೊಡಬೇಡಿ ಇಂದದಾರ ನಾಡು. ತಂದೆ, ಬದಲೊಂದು ಮಾತಿಲ್ಲ. ಬದಲೊಂದು ಮಾತಿಲ್ಲ. ಇಂದು ಬಾರಿ ನಾಣೆ ಸತ್ತವಿದು ಜನಕ. ತಂದೆಯೇ, ನಾನೆಂದಿಗೂ ಈ ದ್ವಿಜದೀಕ್ಷೆಯನ್ನು ಖಂಡಿತವಾಗಿ ಕೈಗೊಳ್ಳುವುದಿಲ್ಲ. ಇಂದು ಶಂಕರನಾಣೆ ಸತ್ಯವಿದು ಜನಕ. ತಂದೆಯೇ, ಜಗದೋಳ್ ನಮ್ಮ ಕೂಡರು ಬ್ರಾಹ್ಮಣರು. ಅಗರಣವ
ಪಡಿಸುವಾರೋ ಕಂದ ಬಸವರಾಜ. ತಂದೆ ಹಗರಣವ ಪಡಿಸುವಾರೋ ಹಾಗೆಯ ಮಾಡುತ್ತಾ ಮಗುವೆ ಕೇಳೆ ಜಗದೋಳಮ್ಮ ಕೂಡರು ಬ್ರಾಹ್ಮಣರೋ. ಕಂದ ತಂದೆ ಅನ್ನ ನೀರು ಒಳ್ಳಾರಯ್ಯ ಕಂದ. ತಂದೆ ಅನ್ನ ನೀರು ಒಳ್ಳಾರಯ್ಯ ಇನ್ನು ಬ್ರಾಹ್ಮಣರು ಮಗುವೆ ಕೇಳೆ ಜಗದೋಳಮ್ಮ ಕೂಡರು ಬ್ರಾಹ್ಮಣರು. ಕಂದ ಬಸವರಾಜ. ತಂದೆ ಕಿನ್ನ ಭಿನ್ನ ವಾದ ಮಾತು ಕಂದ. ತಂದೆ ಕಿನ್ನ ಭಿನ್ನ ವಾದ ಮಾತು ಮಗುವೆ ಆಡ್ವಾರೋ ಮಗುವೆ ಕೇಳೆ ಜಗದೋಳಮ್ಮ ಕೂಡರು ಬ್ರಾಹ್ಮಣರೋ. ಕಂದ ಬಸವರಾಜ. ತಂದೆ ನಾವು ಬ್ರಾಹ್ಮಣರ ಜನ್ಮದಲ್ಲಿ ಜನಿಸಿ ಈ ಬ್ರಹ್ಮ ದೀಕ್ಷೆಯನ್ನು ಒಲ್ಲೆನೆಂದರೆ ದ್ವಿಜರೆಲ್ಲರೂ ನಮ್ಮ ಜಾತಿಗೆ ಕೊಡುವುದಿಲ್ಲ ಕಂದ ಬಸವರಾಜ. ತಂದೆ ಜೊತೆಗೆ ಬರುವುದೂ ಇಲ್ಲ ಕಂದ. ನಮ್ಮ ಮನೆಯಲ್ಲಿ ಊಟವನ್ನು ಮಾಡದೆ ಒಂದು ತೊಟ್ಟು ನೀರನ್ನು ಸಹ ಕುಡಿಯುವುದಿಲ್ಲ ಕಂದ. ಕ್ಷತೆ ಮೇಲೆಲ್ಲ ಅಪಹಾಸ್ಯ ಮಾಡುವರು, ಅಪಕೀರ್ತಿಗೂ ಒಳಗೋಗಬೇಕಂದ ಕಂದ ಬಸವರಾಜ. ತಂದೆ ಸುಮ್ಮನೆ ಅಂಬಲಿಸಬೇಡ, ಈ ನಿಜ ದೀಕ್ಷೆಯನ್ನು ಕೈಗೊಳ್ಳು ಕಂದ. ಹೇಗೆ ಕೊಳ್ಳಲಿ ಕೇಳ್ತೀನಿ ಕೇಳು. ತಂದೆಯ ಲಾಲಿಪುತ್ತೋ ಕಂದನ ನುಡಿಯ ತಂದೆಯ ಲಾಲಿಪುತ್ತೋ. ಜಾತಿ ನೀತಿ ಗಾಳಿಂದ ಜಾತಿಯ ಕಲ್ಪಿಸೋದೆ. ತಂದೆ ಜಾತಿ ನೀತಿ ಗಾಳಿಂದ ಜಾತಿಯ ಕಲ್ಪಿಸೋದೆ. ನೀತಿ ತಪ್ಪಿದ ಆತನಾದ ಆತನೇ ಇದು ಪ್ರೀತವೇ. ತಂದೆ ನೀತಿ ತಪ್ಪಿದ ಆತನ ಇದು ಪ್ರೀತವೇ. ತಂದೆ ನೀತಿ ತಪ್ಪಿದ ಆತನ ಇದು ಪ್ರೀತವೇ. ತಂದೆಯ ಲಾಲಿಪುತ್ತೋ ಕಂದನ ತಂದೆಯ ಲಾಲಿಪುತ್ತೋ. ನೋಡಿಯಾ ನಮ್ಮ ಕನ್ನಡವನ್ನ? ತಂದೆ ಗೋತ್ರಗಳಿಲ್ಲದ ಜನ್ಮಕ್ಕೆ ಕುಲವನ್ನು ಕಲ್ಪಿಸಿಕೊಂಡು ಈ ಜನ್ಮವನ್ನೇ ನೀತಿ ತಪ್ಪಿಸಿವೆ ತಂದೆ. ಇದು ಯಾದರ ನೀತಿ. ಆ ಬ್ರಾಹ್ಮಣರು ಭೋಜನಕ್ಕೆ ಸೇರುತ್ತಾರೆಂದು ವಾಜೆ ಆಗಿರುವ ಪದವನ್ನು ತಪ್ಪಿಸಿಕೊಳ್ಳಲು ನಿಮಗೇನು ಹುಚ್ಚೋ ಬೆಪ್ಪೋ ಮಂಕೋ ಮರಳೋ ಆ ಜಾತಿಯಿಂದ ನನಗೇನಾಗಬೇಕು? ಆ ಬ್ರಾಹ್ಮಣರಿಂದ ನನಗೇನಾಗಬೇಕು? ನಾನಾದರೋ ತಂದೆ ಕಂದ ಬಸವರಾಜ. ತಂದೆ ಅಸ್ತಿ ಪಾತ ತಂದೆ ಅಸ್ತಿ ಪಾತ ಚಿರಿಯೋ
ನನ್ನ ಇಷ್ಟವೆಂದರೆ ಅಷ್ಟಮೂರ್ತಿ ಎಂಬುಚಿಸಿ ಆ ಭೀಷ್ಟವನ್ನು ಪಡೆಯಬೇಕೆಂಬುದೇ ನನ್ನ ಇಷ್ಟದಂತೆ ಇರುವುದು. ತಂದೆ, ನಿಮ್ಮಿಷ್ಟದಂತೆ ನಾನು ಎಂದಿಗೂ ಬರಲಾರೆನು. ಆಸೆ ಮೋಸ ಎಂಬ ಪಾಪಕ್ಕೆ ಸಿಕ್ಕಲಾರೆನು. ನಾನು ಶಿವನನ್ನು ಹೊಂದಿಸಲು ಈಗಲೇ ತೆರಳುವೆನು ತಂದೆ. ಕಂದ ಬಸವರಾಜ, ತಂದೆ ನಿಲ್ಲು ನಿಲ್ಲು ಕಂದ. ತಂದೆ, ಹೇಗೆ ನಿಲ್ಲಲಿ ಹೇಳ್ತೀನಿ ಕೇಳುವುದಾಗಿ. ತಂದೆ ಅಪ್ಪ ಹೋದರೆ ಅಗ್ನಿ ಹೋದನಪ್ಪ. ತಂದೆ ಅಪ್ಪ ಹೋದರೆ ಅಗ್ನಿ ಹೋದನಪ್ಪ. ಕಠಿಣ ಗಂಗೆಯ ಪಾಲೋ ತಂದೆ ಕಂದ ತಾನೋ ಒಂದಿತ್ತ ಪಾತ್ರ ಹೊಗೆಯೋ ತಾನೋ ಒಂದಿತ್ತ ಪಾತ್ರ ಹೊಗೆಯೋ ವಾವನ ಪಾದ ಅವನು ಹಾಕಿದ್ದ ಪೀಠ ಮಗನ ಹಾಕಿದ್ದ ಪೀಠ ಕಾಗೆ ಅಪ್ಪ ಹೋದರೆ ಕಠಿಣ ಗಂಗೆಯ ಪಾಲು ತಂದೆಯೇ, ಕಂದ ಇಂತಹ ನ್ಯಾಯವಿರುವಲ್ಲಿ ನಾನು ಖಂಡಿತವಾಗಿ ನಿಲ್ಲುವುದಿಲ್ಲ. ಈಗಲೇ ಹೊರಡುತ್ತೇನೆ ತಂದೆ. ತಂದೆ ಹರೇ, ಚಕೋ ರಂಗ ಚಂದ್ರಮನ ಬೆಳಗಿನ ಚಿಂತೆ ಅಂಬುಜಗೆ ಉದಯದ ಚಿಂತೆ ಅಂದೆ ಹರೇ, ಬ್ರಹ್ಮವಂಗೆ ಪರಿಮಳವ ಬೊಡಂಬ ಚಿಂತೆ ಬ್ರಹ್ಮರಂಗ ಪರಿಮಳವ ಬೊಡಂಬ ಚಿಂತೆ ಬ್ರಹ್ಮರಂಗ ಪರಿಮಳವ ಬೊಡಂಬ ಚಿಂತೆ ಎನಗ ಕೂಡಲ ಸಂಗಮ ದೇವ ಎನ್ನುವುದ ಚಿಂತೆ ಅಂದೆ ಚಕೋ ರಂಗ ಚಂದ್ರಮನ ಬೆಳಗಿನ ಚಿಂತೆ ಅಂಬುಜಕ್ಕೆ ಪಾಲಿನ
ರಾಜ. ಅಯ್ಯೋ ಸುತಹೀನಾದೇನೋ ಗತಿ ಕಾಣದಾದೇನೋ, ಸುತಹೀನಾದೇನೋ ಗತಿ ಕಾಣದಾದೇನೋ. ಮನೋಹರೇ, ಸುತಹೀನಾದೇನೋ ಗತಿ ಕಾಣದಾದೇನೋ, ಸುತಹೀನಾದೇನೋ ಗತಿ ಕಾಣದಾದೇನೋ. ಪತಿತ ಪಾವನ ಪೋರೆ ಯತಿ ವಂದ್ಯ ಎತ್ತ ಹೋದನು ಕಾಣೆ, ಎಲ್ಲಿರುವನು ಕಾಣೆ. ಮನೋಹರೇ, ಎತ್ತ ಹೋದನು ಕಾಣೆ, ಎಲ್ಲಿರುವನು ಕಾಣೆ. ಚಿತ್ತದಾರಿಯ ದಯಾ ಸಿದ್ಧದಾರಿಯ ದಯಾ ತಪ್ಪಿತು ಕಾಣೆ. ಸುತಹೀನಾದೇನೋ ಗತಿ ಕಾಣದಾದೇನೋ, ಸುತಹೀನಾದೇನೋ ಗತಿ ಕಾಣದಾದೇನೋ. ಪತಿತ ಪಾವನ ಪೋರೆ ಯತಿ ವಂದ್ಯ ದೇವ. ಅಯ್ಯೋ ಹರಹರ, ಕೈಲಾಸನಾಥ ಉತ್ತಮವಾದ ಮಗನಿದ್ದರೂ ಇಲ್ಲದಂತಾಯಿತೆ, ಚಂದ್ರನಿದ್ದರೂ ಕತ್ತಲಾದಂತಾಯಿತೆ. ಅಯ್ಯೋ ಹರಹರ, ರಕ್ಷಿಸು ರಕ್ಷಿಸು. ಬಸವನ ಕಾಣದೆ ಬಳಲುತ್ತಲಿರುವೆನು, ಬಸವನ ಕಾಣದೆ ಬಳಲುತ್ತಲಿರುವೆನು. ವಿಸುಜಾಕ್ಷಣ ಸಕಜ ಸದಿಂದಲೇ ಎಂದಿಗೆ ಕಾಂಬೆನು ಚಂದದ ಬಸವನ ಬಂದಗನ ತೋರೋ ಚಂದಿರದರನ. ಕಮ್ಮನ ಕಾಣದೆ ಕಮ್ಮಗೊಲ್ಲನ ಸಕನ, ಸುಮ್ಮನದಿಂದಲೇ ಬಸವ ಪ್ರಧಾನ. ಎಂದಿಗೆ ಕಾಂಬೆನು ಚಂದದ ಬಸವನ ಬಂದಗನ ತೋರೋ ಚಂದಿರದರನ. ಆ ಎನ್ನ ತಮ್ಮನಾದ ಬಸವರಾಜನು ಎಲ್ಲಿಯೂ ಕಾಣುತ್ತಿಲ್ಲವಲ್ಲ. ದಿನಕ್ಕೊಮ್ಮೆಯಾದರೂ ಬಂದು ಮಾತನಾಡಿಸುತ್ತಿದ್ದನಲ್ಲ, ಇನ್ನು ಬರಲೇ ಇಲ್ಲವಲ್ಲ. ಕಾರಣವೇನಿರಬಹುದು? ಶಂಭೋ ಶಂಕರ ಗೌರೀಶ ನತ ಜನಪಾಲ ಮಹೇಶ. ಶಂಭೋ ಶಂಕರ
ನಾಥ ಜನಪಾಲ್ ಮಹೇಶ ತಾಂಡವಲೀಲ ನಟನ ವಿಹಾರ ತಾಂಡವಲೀಲ ನಟನ ವಿಹಾರ ಬ್ರಹ್ಮ ನಂದ ನಿರಾಕಾರ ಬ್ರಹ್ಮ ನಂದ ನಿರಾಕಾರ ಕಾಂಜನೇಶ ತಾಂಡವಲೇಶ ಚಂಭೋ ಶಂಕರ ಮೇಜ ನಟ ಜನಪಾಲ ಪಾವನ ಪುರುಷ ಪಾಪ ವಿದೂರ ಪಾವನ ಪುರುಷ ಪಾಪ ವಿದೂರ ನಿತ್ಯ ಅಂದ ನಿರಾಕಾರ ನಿತ್ಯ ಅಂದ ನಿರಾಕಾರ ಬಾಲಯ ಅವನಜ ಅನ್ನಯ ಪೂಜ ಬಾಲಯಮ ಪರಮೇಶ ಚಂಭೋ ಶಂಕರ ಮೇಷ ನಟ ಜನಪಾಲ ಓ ಚಂದ್ರ ಮೌಳೇಶ್ವರನೇ ಕಾಲ ಕಂದರನೇ ಹಿಂಡ ನಲಗಿದ ಜಿಂಕೆಯಂತೆ ನಾನು ಒಂಟಿಯಾಗಿ ಬಾಳಲಾರೆನು ನೀನು ಜಂಟಿಯಾಗಿ ನನ್ನ ಕಷ್ಟವನ್ನು ನುರಿಸಬೇಕು ವಿಷಕಂಠ ಓಹೋ ಅಕ್ಕ ಇಲ್ಲೇ ಇರುವಳು ಅಕ್ಕನೇ ನಿನಗೆ ನಮಸ್ಕರಿಸುತ್ತೇನೆ ಅನುಜನೇ ಜಯಶೀಲನಾದ ಬಸವೇಶ ಅಕ್ಕನೇ ನೀನು ಎಲ್ಲಿಗೆ ಹೊರಟಿರುವೆ ನನ್ನೊಡನೆ ಮರೆಮಾಚದೆ ಹೇಳು ನಾಗ ವೇಣಿಯ ಲಾಲಿಸೆ ನಾಗಮ್ಮ ನಾಗ ವೇಣಿಯ ಲಾಲಿಸೆ ಅಕ್ಕನೇ ನಾಗ ಪೋಷಣ ಮಾಡಿ ಲಗಾತೆ ಮಾಡಿ ಚಾಲೋ ನಾಗ ಪೋಷಣ ಮಾಡಿ ಬೇಗ ಕಾಜಿ ಸಾಲ ಜಗು ಮಾಡದೆ ನಾನು ಹೋಗುವೆ ನಾಗಮ್ಮ ನಾಗ ಬೇನೆಯ ಲಾಲಿಸೆ ನಾಗಮ್ಮ ನಾಗ ಬೇನೆಯ ಲಾಲಿಸೆ ಅಕ್ಕರೆ ಚಿಕ್ಕವನಾದ ನಾನು ಈ ಮಿಕ್ಕ ಪ್ರಪಂಚವನ್ನು ಬಿಟ್ಟು ತಕ್ಕ ಪದವಿ ಪಡೆಯಲು ಸಾಂಬನೆ ಮೆಚ್ಚಿಸಿ ಶಿವಪೂಜೆ ಮಾಡಲು ಬಂದಿರುವೆನಮ್ಮ ತಮ್ಮ ಬಸವ ಅಕ್ಕನೇ ಅಸ್ಥಿರದ ದೇಹವನ್ನು ನಂಬಿ ನಚ್ಚುವರಾರು ಭೋಗದಾಸೆಗೆ ಜೋಗಿಯಾಗುವುದು ಯಾವ ನ್ಯಾಯ ನಾಗಭೂಷಣನ್ನೂ ಪೂಜಿಸಿ ಸುಖಿಯಾಗಿರೋಣ ಹೊರಡುವನಾಗು ಅಕ್ಕನೇ ನೀನು ಬರುವೆಯಾ ಹೌದು ನಾನು ನಿನ್ನ ಜೊತೆ ಬರುವೆನು ಕೂಡದು ಏಕೆ ಮಗು ಏಕೆ ಬರಬಾರದು ಅಕ್ಕನೇ ತರಳಯ ನೀನ ಅಕ್ಕನೇ ತರಳಯ ನೀನ ದೃಢ ಚಿತ್ತವಳಲ್ಲ ನೀ ಕೇಳೋ ಒಪ್ಪನು ಹರನ ಒಪ್ಪನು ಹರನು ಚಂಚಲ ಮನಸ್ಸು ಗತಿ ಕೆಡವುದು ಈ ಕೇಳೋ ಅಕ್ಕನೇ ನಾಗಭೂಷಣನು ಭಜಿಸುವುದು ಅಷ್ಟು ಸುಲಭವಲ್ಲ. ಆ ಯೋಗೇಶನು ಒಪ್ಪಬೇಕಾದರೆ ಯೋಗಾರೂಢರಾಗಿರಬೇಕು. ಅಕ್ಕನೇ, ನೀನಾದರೂ ಹೆಂಗಸು, ಹುಟ್ಟಿದ ಮೊದಲು ನಿನ್ನ ಮನಸ್ಸು ಚಂಚಲವಾಗಿರುವುದು. ಅಕ್ಕನೇ, ನಾನು ಹೋಗುವುದು ಮದುವೆ ಮುಂಜಿ ಊಟಕ್ಕಲ್ಲ. ಆ ಹೆಂಗಸರು ಜಿತೇಂದ್ರಲ್ಲ, ಆದ್ದರಿಂದ ನೀನು ಬರೋಕೂಡದು, ಇಲ್ಲೇ ಇರು. ಅಕ್ಕನೇ,
ಬಸವ, ಅಕ್ಕನೇ ನಾನು ಹೆಂಗಸಾದ ಮಾತ್ರಕ್ಕೆ ಆ ಪರಶಿವನನ್ನು ಒಲಿಸಿಕೊಳ್ಳಲಾರದೆ ನಾನೂ ಸಹ ಒಂದೇ ಮನಸ್ಸಿನಿಂದ ಯೋಗೇಶ್ವರನ್ನು ಪೂಜಿಸಲು ಇಚ್ಛಿಸುತ್ತೇನೆ. ನನ್ನನ್ನು ನಿರಾಕರಿಸಬೇಡ ಮಗು. ಅಕ್ಕನೇ ಬಸವ, ನಟಿ ನಟಿ ಪೋಪ ಸಡಗರ ದೀಂದಲೇ ಶಿವ ನುಡಿ ತೊಡ ತೊಡು ಅಕ್ಕನೇ ಬಸವ, ನಟಿ ನಟಿ ಪೋಪ ಸಡಗರ ದೀಂದಲೇ ಶಿವ ನುಡಿ ತೊಡ ತೊಡು ಅಜಿಸಲು ಅಕ್ಕನೇ ಬಸವ, ಬೆರಕನು ಕಡು ಚಪ ಅಯ್ಯ ಅಕ್ಕ ಬೆರಗನು ಕಡು ಚಪಲಯ ಅಕ್ಕ ಶಿವ ನುಡಿ ನಟಿ ನಟಿ ಪೋವ ಗಡಗರ ದೀಂದಲೇ ಶಿವ ನುಡಿ ತೊಡ ಅಕ್ಕನೇ ಬಸವ, ಆ ಪಂಚಪ್ರಾಣ ಹತನಾದ ಪಂಚವದನ್ನು ಪೂಜಿಸಲು ನಾವೀರುವರು ಜೊತೆಯಾಗಿ ಓಡೋಣ ನಡಿಯಮ್ಮ. ಬಸವ, ಅಕ್ಕನೇ ನಡೆದು ನಡೆದು ಸಾಕಾಯಿತು, ಮೃಡನ ಆಲಯವೆಲ್ಲೋ ಕಾಣುತ್ತಿಲ್ಲವಲ್ಲ. ಅಕ್ಕನೇ ಅಕ್ಕನೇ ಇಷ್ಟಕ್ಕೆ ಸಾಕಾಯಿತೆ. ನಿನ್ನ ಮನಸ್ಸು ಚಂಚಲವಾಗಿರುವುದು, ಮುಂದೆ ಏನು ಮಾಡ್ತೀವೋ ಕಾಣಲ್ಲ. ಅಕ್ಕನೇ ಸಾಕಾಗಿರುವುದು ದೇಹಕ್ಕೆ ಹೊರತು ಮನಸ್ಸಿಗಲ್ಲ. ಎಲ್ಲಿ ತೋರಿಸು ಮಲ್ಲಿಕಾರ್ಜುನನ ಆಲಯವ ನೀ ಬೇಗನೆ. ಅಕ್ಕನೇ ಎಲ್ಲಿ ತೋರಿಸು ಮಲ್ಲಿಕಾರ್ಜುನನ ಆಲಯವ ನೀ ಬೇಗನೆ. ಬಲ್ಲಿದ ಶಿವನಿಲ್ಲೇ ವಂದಿಸಿ ನಿಲ್ಲದೋಗುವ ಅಲ್ಲಿಗೆ. ಎಲ್ಲಿ ತೋರಿಸು ಮಲ್ಲಿಕಾರ್ಜುನನ ಆಲಯವ ನೀ ಬೇಗನೆ. ಬಸವ, ಅಕ್ಕನೇ ನಾನು ಅಬಲೆಯು, ನನ್ನ ಶಕ್ತಿಯನುಸಾರ ನಡೆಯುತ್ತೇನೆ. ಆ ಶಕ್ತಿ ರೂಪನ ನೆಲೆಯನ್ನು ತೋರಿಸುವೆಯಾ? ಅಕ್ಕ ಅಲ್ಲಿ ನೋಡು, ಆ ದೂರವಾಗಿ ಕಾಣುವುದೇ ಮಾರಸಂಬರನ ಆಲಯವು. ಬೇಗ ಬೇಗನೆ ನಡೆಯಮ್ಮ ಹೋಗೋಣ. ಬಸವ, ಅಕ್ಕನೇ ನಡೆ ಹೋಗೋಣ. ಅಕ್ಕನೇ ಆದರೆ ದಾರಿಯ ಅಡ್ಡಲಾಗಿ ಗೋರ್ಗರೆವ ನದಿ ಇರುವುದಲ್ಲ. ಆ ಮಹಾನದಿಯನ್ನು ದಾಟಿ ಮಂಗಳಾತ್ಮಕನನ್ನು ಎಲ್ಲಿಗೆ ಪೂಜಿಸುವುದು? ನಿನ್ನ ನನ್ನ ಹಿಂಗಿತವು ಭಂಗವಾಯಿತಲ್ಲೋ ಬಸವೇಶ. ಅಕ್ಕನೇ ಚಿಂತೆಯನ್ನು ನಿನತ್ತಕ್ಕೆ ಮಾಡ್ತಿರುವೆ. ಆ ಕಂತು ಹರನಾದ ಆ ಶಂಕರನ ದಯವಿಲ್ಲವು. ಆ ಕಂತು ಹರನಿಗೆ ಈ ಗಂಗಾಭಾವನೆಯು ದಾರಿ ಬಿಡುವಳು. ಆದ್ದರಿಂದ ನಾವಿರುವರು ಧ್ಯಾನರೂಢವಾಗಿ ಕುಳಿತುಕೊಳ್ಳೋಣ. ಗಂಗೆಯೇ ಪಾಲಿಸೋ ಮಂಗಳ ಲೋಚನೆ. ಗಂಗೆಯೇ ಪಾಲಿಸೋ.
ದಾನ ಪೂಜೆಗೆ ಕೇಶವ ಮಾಡದೆ ಸದುವಾದನೆ ಲೆಸು ಸದುವಾದನೆ ಲೆಸು ದಾರಿಯ ಬಿಡು ಬಿಡು ಗಂಗೆಯ ಪಾಲಿಸು ಮಂಗಳ ಲೋಚನೆ ಗಂಗೆಯ ಪಾಲಿಸು ಅಕ್ಕನೇ ಗಂಟೇಳು ನೋಡು, ಈ ಗಂಗಾ ಭವನಿಯು ನಮ್ಮೀರುವರೆಗೆ ದಾರಿಯನ್ನು ಬಿಟ್ಟಿರುವಳು. ಬಸವ, ಅಕ್ಕನೇ, ಇದೇನು ಸೋಜಿಗ? ಗಂಗಾ ಭವಾನಿಯು ನಮ್ಮಿಬ್ಬರಿಗೂ ದಾರಿ ಮಾಡಿಕೊಟ್ಟಿರುವಳಲ್ಲ. ಹೌದು ಹೌದು. ಇದೇನು ಆಶ್ಚರ್ಯ?